ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರೈಲ್ವೆ ಕಡೆಯಿಂದ ಒಂದು ನೇಮಕಾತಿ ಬಂದೈತಿ. ನೇಮಕಾತಿ ಬಿಡುಗಡೆ ಮಾಡ್ಯಾರು. ಒಂದು ಭರ್ಜರಿ ನೇಮಕಾತಿ ಅಂತ ಹೇಳ್ಬೋದು. ಅದ್ರದ್ದು ಫುಲ್ ವಿಡಿಯೋದಾಗ ಐತಿ. ಫುಲ್ ಇನ್ಫಾರ್ಮೇಶನ್ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಅಪ್ಲೈ ಮಾಡಿರಿ. ಆದಷ್ಟು ಬೇಗ ಅಪ್ಲೈ ಮಾಡಿರಿ. ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ಫುಲ್ ಇನ್ಫಾರ್ಮೇಶನ್ ನಿಮಗಾಗಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡ್ರಿ, ರಾಜ್ಯದ ಉದ್ಯೋಗಾಕಾಂಕ್ಷಿ ಯುವಕರಿಗೆ ಭಾರತೀಯ ರೈಲ್ವೆ ವತಿಯಿಂದ ದೊಡ್ಡ ಪ್ರಮಾಣದ ನೇಮಕಾತಿ ಪ್ರಕಟಿಸಲಾಗಿದೆ. ಒಟ್ಟು ನೋಡ್ರಿ 5349. ನೋಡ್ರಿ 5349 ಅಪ್ರೆಂಟಿಸ್ ಹುದ್ದೆಗಳಿಗಾಗಿ ಅರ್ಜಿ ಪ್ರಕ್ರಿಯೆ 21 ಫೆಬ್ರವರಿ 2026ರಿಂದ ನೋಡ್ರಿ, ಇದೇ ತಿಂಗಳು 21 ಫೆಬ್ರವರಿ 2026ರಿಂದ ಪ್ರಾರಂಭವಾಗಿದೆ. ತಾಂತ್ರಿಕ ಮತ್ತು ಅತಾಂತ್ರಿಕ ವಿಭಾಗಗಳಲ್ಲಿ ಅಪ್ರೆಂಟಿಸ್ ಅವಕಾಶ ಲಭ್ಯವಿದ್ದು, SSLC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದು. ನೋಡ್ರಿ, ಮಿಸ್ ಮಾಡ್ಕೋಬೇಡ್ರಿ. ಡಿಗ್ರಿ ಅಭ್ಯರ್ಥಿಗಳು SSLC, ITI, ಡಿಪ್ಲೊಮಾ ಎಲ್ಲರೂ ಟೆಕ್ನಿಕಲ್, ನಾಟ್ ಟೆಕ್ನಿಕಲ್ ವಿಭಾಗದಲ್ಲಿ ಅಪ್ರೆಂಟಿಸ್ ಅವಕಾಶ ಲಭ್ಯವಿದೆ. ನೋಡ್ರಿ, ಮತ್ತು ಹುದ್ದೆಗಳ ವಿವರ ನೋಡ್ರಿ ಇಲ್ಲಿ. ಟ್ರೇಡ್ ಅಪ್ರೆಂಟಿಸ್, ಟೆಕ್ನಿಕಲ್ ಅಪ್ರೆಂಟಿಸ್, ಗ್ರ್ಯಾಜುಯೇಟ್ ಅಪ್ರೆಂಟಿಸ್, ಡಿಪ್ಲೊಮಾ ಅಪ್ರೆಂಟಿಸ್ ಇವೆಲ್ಲ ಕೂಡಿ ಒಟ್ಟು ಹುದ್ದೆಗಳು 5349. ಭಾಳ ಅದಾವು ವೇಕೆನ್ಸೀಸ್. ನೋಡ್ರಿ, ವಿದ್ಯಾರ್ಹತೆ ಆಗಲೇ ಹೇಳ್ದಂಗೆ SSLC, ITI, ಡಿಪ್ಲೊಮಾ, ಡಿಗ್ರಿ ಇಷ್ಟಾಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸಂಬಂಧಿತ ಟ್ರೇಡ್ನಲ್ಲಿ ಪ್ರಮಾಣ ಪತ್ರ ಅಗತ್ಯ. ಮತ್ತು ವಯೋಮಿತಿ ನೋಡ್ರಿ, ವಯೋಮಿತಿ ಕನಿಷ್ಠ ವಯಸ್ಸು 18 ವರ್ಷ. ಸರ್ಕಾರದ ನಿಯಮಾನುಸಾರ ವಯೋಸಡಿಲಿಕೆ ಲಭ್ಯ. ನೋಡ್ರಿ, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ನೋಡ್ಕೊರಿ. ಅದ್ರ ಫುಲ್ ನೋಟಿಫಿಕೇಶನ್ ಇನ್ನೂ ಫುಲ್ ನೋಡ್ಕೊಡ್ರಿ. ಇದ್ರದ್ದೆಲ್ಲ ಚೆಕ್ ಮಾಡಿರಿ. ಆಲ್ಮೋಸ್ಟ್ 18 ವರ್ಷ ಮಿನಿಮಮ್ ಇರಬೇಕು. ಮ್ಯಾಕ್ಸಿಮಮ್ ಒಂದು 24-25 ಈ ಥರ ಇರ್ತೈತಿ. ನೋಡ್ಕೊಡ್ರಿ. ನಾನು ಸಿಂಪಲಾಗಿ ಹೇಳತ್ತೇನೆ. ಇವಾಗ ನಾನು ಇದನ್ನು PDF ರೆಡಿ ಮಾಡಿ ನಿಮ್ಗೆ ಸಿಂಪಲಾಗಿ ಹೇಳತ್ತೀನಿ. ನೋಡಿರಿ, ಪ್ರಮುಖ ದಿನಾಂಕಗಳು. ಅರ್ಜಿ ಪ್ರಾರಂಭ ದಿನಾಂಕ ನೋಡಿರಿ 21 ಫೆಬ್ರವರಿ 2026. ಅರ್ಜಿ ಕೊನೆಯ ದಿನಾಂಕ ಅಧಿಕೃತ ಪ್ರಕಟಣೆ ನೋಡಿ. ಯಾಕಂದ್ರೆ ಅರ್ಜಿ ಕೊನೆಯ ದಿನಾಂಕ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಅಪ್ಲೈ ಮಾಡಿರಿ. ಮತ್ತು ನೋಡ್ರಿ, ಸ್ಟೈಪಂಡ್ ನೋಡ್ರಿ, ಸರ್ಕಾರದ ನಿಯಮಾನುಸಾರ ಮಾಸಿಕ ಸ್ಟೈಪಂಡ್ ನೀಡಲಾಗುತ್ತದೆ. ಸರ್ಕಾರದ ನಿಯಮಾನುಸಾರ ಅದೇನು ಗೌರ್ಮೆಂಟ್ ರೂಲ್ಸ್ ಇರುತ್ತಲ್ಲ ಅಷ್ಟು ಪ್ರಕಾರ ನಮ್ದೇನು ಇಯರ್ಲಿ ಸ್ಟೈಪಂಡ್ ಇರುತ್ತಲ್ಲ ಅಷ್ಟು ಕೊಡ್ತಾರೆ ಅವರು. ಮತ್ತು ಆಯ್ಕೆ ಪ್ರಕ್ರಿಯೆ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟಾ. ನೋಡ್ರಿ, ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರಿತ ಆಯ್ಕೆ. ನೋಡ್ರಿ, ಪೋಸ್ಟ್ ಆಫೀಸ್ GDS ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತಿ, ಏನು ಎಕ್ಸಾಮ್ ಇಲ್ಲಲ್ಲ ಅದೇ ರೀತಿ ಇಲ್ಲೂ ಐತಿ. ಮೆರಿಟ್ ಆಧಾರಿತ ಆಯ್ಕೆ. ಅದಾದಮೇಲೆ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಏನೇನು ಇಲ್ಲ ನೋಡ್ರಿ. ಎಲ್ಲರೂ ತಪ್ಪದೆ ಅಪ್ಲಿಕೇಶನ್ ಫಿಲ್ ಮಾಡಿರಿ, ತಪ್ಪದೆ ಅಪ್ಲಿಕೇಶನ್ ಹಾಕ್ರಿ, ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಸೆಲೆಕ್ಷನ್ ಪ್ರೊಸೆಸ್ ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ಇಂಟರ್ವ್ಯೂ ಥರ ತಗೋತಾರೆ, ಸಂದರ್ಶನ ಒಂದೊಂದು ಸಲ ಮಾಡ್ತಾರೆ. ಬಟ್ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಇವೆರಡೇ ಸೆಲೆಕ್ಷನ್ ಪ್ರೊಸೆಸ್. ಮೆರಿಟ್ ಆಧಾರಿತ, ಮೆರಿಟ್ ಮೇಲೇ ನಿಮ್ದು ಪರ್ಸಂಟೇಜ್ ಎಷ್ಟಾಗಿರ್ತದೆ ಜಾಸ್ತಿ ಅದ್ರ ಮೇಲೇ ನಿಮಗೆ ಹೇಳ್ತಾರೋ, ಸೆಲೆಕ್ಟ್ ಮಾಡ್ತಾರೋ. ಮೆರಿಟ್ ಲಿಸ್ಟ್ನಾಗ ನಿಮ್ದು ನೇಮ್ ಪರ್ಸಂಟೇಜ್ ಜಾಸ್ತಿ ಇದ್ದಾರೆ ಮೆರಿಟ್ ಲಿಸ್ಟ್ ಒಳಗೆ ನಿಮ್ದು 100% ಬರ್ತೈತಿ. ಇದು ಕಟ್ ಆಫ್ ಎಷ್ಟೈತಿ ಏನೈತ್ರಿ ನಮಗೆಲ್ಲ ಹೇಳ್ರಿ ಅಂತ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿರಿ, ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ, ಇಲ್ಲಿ ಐತಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು. ಅಫಿಷಿಯಲ್ ವೆಬ್ಸೈಟ್ ಏನೈತಿ ಅದನ್ನ ನಾನು ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ. ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡಿರಿ. ಅಪ್ಲೈ ಮಾಡೋಕೆ ಯಾರಿಗೆ ಆಗಲ್ಲ ಅಂತೀರಾ, ಬರಲ್ಲ ಅಂತೀರಾ, ಮೊಬೈಲ್ದಾಗೂ ಅಪ್ಲೈ ಮಾಡ್ಬೋದು. ಅದನ್ನು ನೀವು ಕಮೆಂಟ್ ಮಾಡಿರಿ. ಬೇಕಿದ್ರೆ ನಾನು ಅದನ್ನು ಕಮೆಂಟ್ಗೂ ರಿಪ್ಲೈ ಮಾಡಿ ಅದಕ್ಕೂ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಬೋದು ಅಂತ.
ಮತ್ತು ನೋಡ್ರಿ ಈ ಅವಕಾಶ ಯಾರಿಗೆ ಅಂತ ITI ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು, ಜಾಬ್ ಹುಡುಕುತ್ತಿರುವ ಯುವಕರು. ಪ್ರಮುಖ ಮಾಹಿತಿ ನೋಡ್ರಿ, ಒಟ್ಟು 5349 ಹುದ್ದೆಗಳು ಇರುವುದರಿಂದ ಅರ್ಹ ಅಭ್ಯರ್ಥಿಗಳು ತಕ್ಷಣ ಅರ್ಜಿ ಸಲ್ಲಿಸಿ. ನೋಡ್ರಿ ಯಾರ್ಯಾರು ಪರ್ಸಂಟೇಜ್ ಜಾಸ್ತಿ ಐತಿ, 80 ಮ್ಯಾಲ ಐತಿ, 85 ಮ್ಯಾಲ ಐತಿ, OBC ಸ್ಟೂಡೆಂಟ್ಸ್ ಆಗಿರ್ಬೋದು, SC ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರು ಪರ್ಸಂಟೇಜ್ ಜಾಸ್ತಿ ಐತಿ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಹಾಕ್ರಿ. ನೋಡ್ರಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 23 ಮಾರ್ಚ್, ಮುಂದಿನ ತಿಂಗಳು. ಇನ್ನು ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಪಾರ್ಚುನಿಟಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಮೊದಲಂತೂ ಬಿಡಾಕ ಹೋಗ್ಬೇಡ್ರಿ. ಇದನ್ನು ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಲೇಟೆಸ್ಟ್ ವಿಡಿಯೋಸ್ ಏನ್ರಿ ಇದ್ದವ್ರು ಅಪ್ಡೇಟ್ ಮಾಡ್ತೇನೆ.